ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇನ್ನು ಮುಂದಿನ ಒಂದು ಪ್ರವಾಸ ನಮ್ಮದು ದೇವನೂರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ದೇವನೂರು ಅಂತ ಹೆಸರೇನೆ ಬಹಳ ಸೊಗಸಾಗಿರ್ತಕ್ಕಂಥದ್ದು. ದೇವರ ಊರು ಅಂತ ದೇವನೂರು. ಯಾಕೆ ಅಂದರೆ ಇಲ್ಲಿ ಅನೇಕ ದೇವಾಲಯಗಳಿದ್ದಾವೆ. ಇಲ್ಲಿ ಎಷ್ಟು ದೇವಾಲಯಗಳನ್ನು ಎಣಿಕೆ ಮಾಡಿದರೆ ಸುಮಾರು 32 ದೇವಸ್ಥಾನಗಳು ದೇವನೂರಿನಲ್ಲಿ ನಮಗೆ ಕಂಡು ಬರುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮ ಇದು. ಇಲ್ಲಿ ಹೋಗೋದಕ್ಕೆ ರೈಲು ನಿಲ್ದಾಣವೂ ಇದೆ, ಒಳ್ಳೆಯ ರಸ್ತೆ ವ್ಯವಸ್ಥೆಯೂ ಸಹ ಇದೆ. ಇಲ್ಲಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಎಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥದ್ದು ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ. ಈ ಲಕ್ಷ್ಮೀಕಾಂತ ಸ್ವಾಮಿಯನ್ನು ಲಕ್ಷ್ಮೀರಮಣ ಸ್ವಾಮಿ ಅಂತಲೂ ಸಹ ಕರೀತಾರೆ. ತಲೆ ತಲಾಂತರದಿಂದ ಇಲ್ಲಿಗೆ ಬರ್ತಕ್ಕಂಥ ಭಕ್ತರ ಕಾಮಧೇನುವಾಗಿ, ಭಕ್ತರ ಕೋರಿಕೆಯನ್ನು ನೆರವೇರಿಸುವ ಕಲ್ಪವೃಕ್ಷವಾಗಿ ಕಂಗೊಳಿಸ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ನಾಡಿನ ಅತ್ಯಂತ ಪ್ರೀತಿಪಾತ್ರರಾದ ಲಕ್ಷ್ಮೀಶ ಕವಿಗೆ ಸ್ಫೂರ್ತಿ ನೀಡಿ ಜೈಮಿನಿ ಭಾರತ ರಚಿಸೋದಕ್ಕೆ ಕಾರಣವಾದ ಪವಿತ್ರ ಭೂಮಿ ಅಂದರೆ ಈ ದೇವನೂರು. ಇದು ಸಿದ್ಧ ಪುರುಷರ ಬೀಡು ಸಹ ಆಗಿದೆ. ಇಲ್ಲಿ ನೆಲೆಸಿದ್ದ ಮುಕುಂದೂರು ಸ್ವಾಮಿಗಳ ಪಾದ ಸ್ಪರ್ಶದಿಂದ ಪಾವನವಾದ ಈ ನಾಡು ಪರಮ ಪವಿತ್ರವೆಂದೇ ಹೆಸರಾಗಿದೆ. ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಸಹ ನೆಲೆಸಿದ್ದು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಮತ್ತು ಸಾರ್ಥಕತೆಯಿಂದ ಬದುಕು ನಡೆಸುತ್ತಿದ್ದಾರೆ. ಕೋಮು ಸೌಹಾರ್ದತೆಗೆ ಒಂದು ಜೀವಂತ ನಿದರ್ಶನ ಈ ದೇವನೂರು. ಗದುಗಿನ ನಾರಾಯಣಪ್ಪ ಕುಮಾರವ್ಯಾಸ ಭಾರತದಂತೆ ಲಕ್ಷ್ಮೀಶನ ಜೈಮಿನಿ ಭಾರತವು ಸಹ ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿ. ಒಂದು ಕಡೆ ಲಕ್ಷ್ಮೀಶನೇ ಹೇಳಿದಾನೆ, ಕೆನೆವಾಲ ಕಡೆದು ನವನೀತಮಂ ತೆಗೆದ ಬಾಯ್ಗಿನಿದಾಗಿ ಸವಿಯದರೊಳಗೆ ಪುಳಿ ವಿಳಿದು ರಸವನೇ ಕೆಡಿಸಿದೊಡೆ ಕರೆದ ಸುರಬಿಗಪ್ಪುದೆ ಕೊರತೆ. ಅಂದರೆ ಜೈಮಿನಿ ಭಾರತವನ್ನು ಅಧ್ಯಯನ ಮಾಡಿ ಅದರಿಂದ ದೊರೆತ ಅಮೃತ ಸಮಾನವಾದ ವಿಷಯವನ್ನು ಆಸ್ವಾದಿಸಿದರೆ ಜನ್ಮ ಸಾರ್ಥಕವಾಗುತ್ತೆ ಅಂತ. ಪಂಡಿತರಿಂದ ಪಾಮರರಾಗಿ ಪಾಮರರವರೆಗೆ ಎಲ್ಲರ ಗೌರವ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಈ ಗ್ರಂಥ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಷಟ್ಪದಿ ಕವಿಗಳ ಸಾಲಿನಲ್ಲಿ ರಾರಾಜಿಸ್ತಕ್ಕಂಥ ಲಕ್ಷ್ಮೀಶನನ್ನು ಬೇಂದ್ರೆಯವರು ನಾದಲೋಲ ಅಂತ ಕರೆದರು. ಕುವೆಂಪು ಅವರನ್ನು ಉಪಮಾಲೋಲ ಅಂತ ಬಣ್ಣಿಸಿದ್ದಾರೆ. ಸಾಮಾನ್ಯ ಓದುಗರ ದೃಷ್ಟಿಯಲ್ಲಿ ಆತ ಶೃಂಗಾರ ಲೋಲನೂ ಹೌದು. ಸಂಸ್ಕೃತದ ಜೈಮಿನಿ ಭಾರತದ ಆಧಾರದ ಮೇಲೆ ರಚಿಸಿದ ಕನ್ನಡದ ಜೈಮಿನಿ ಭಾರತ ಮೂಲ ಕೃತಿಯಂತೆ ಕಂಗೊಳಿಸ್ತಾ ಇದೆ. ಕವಿಯ ಕವಿತಾ ಚಾತುರ್ಯವನ್ನು ತಿಳಿಸಿಕೊಡುತ್ತೆ. ಅದರಲ್ಲಿಯೂ ಚಂದ್ರಹಾಸ ಮತ್ತು ಸೀತಾ ಪರಿತ್ಯಾಗದ ವರ್ಣನೆಯಂತೂ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ದೇವನೂರಿನ ಲಕ್ಷ್ಮೀ ರಮಣ ದೇವಾಲಯ ಏನಿದೆ, ಇದಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದೆ. ದೇವಾಲಯವನ್ನು ಪ್ರವೇಶ ಮಾಡಬೇಕಾದ್ರೆ ಪ್ರವೇಶ ದ್ವಾರವನ್ನು ಪ್ರವೇಶಿಸಿದರೆ ಅಲ್ಲಿಂದಲೇ ಸ್ವಾಮಿಯ ದರ್ಶನ ಉಂಟಾಗುತ್ತೆ. ಹತ್ತಿರ ಹೋದಂತೆಲ್ಲ ಲಕ್ಷ್ಮೀರಮಣ ದಿವ್ಯ ಮೂರ್ತಿ ಎಂತಹವರಲ್ಲಿಯೂ ಸಹ ಭಕ್ತಿ ಭಾವವನ್ನು ಮೂಡಿಸುವುದರಲ್ಲಿ ಸಂಶಯ ಇಲ್ಲ. ಪುರಾತನ ದೇಗುಲವಾದ ಈ ದೇವಾಲಯದಲ್ಲಿ ಆಳ್ವಾರರೆಂಬ ಭಕ್ತರ ವಿಗ್ರಹಗಳನ್ನು ಲಕ್ಷ್ಮೀಶನ ವಿಗ್ರಹದ ಜೊತೆಯಲ್ಲಿಟ್ಟು ಪೂಜಿಸ್ತಾ ಇದ್ದಾರೆ. ದ್ವಾರ ಬಾಗಿಲಿನ ಬಲಭಾಗದಲ್ಲಿ ಒಂದು ಪಾರಿಜಾತ ಗಿಡ ಇದೆ. ಅದು ಎಷ್ಟು ವರ್ಷದ್ದು ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಆಗಿರ್ಬೋದು ಅದಕ್ಕೆ. ಅದ್ರ ಬುಡ ನೋಡಿದರೆ ಗೊತ್ತಾಗುತ್ತೆ. ಇವತ್ತಿಗೂ ಸಹ ಅದು ಪಾರಿಜಾತದ ಹೂವನ್ನು ಬಿಡ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಗಿಡ ಬೇರೆ ಕಡೆ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ದೇವನೂರಿನ ಮನೆಗಳಲ್ಲಿ ಯಾವುದೇ ಶುಭ ಸಮಾರಂಭ ಕಾರ್ಯಗಳು ನಡೆಸ, ಮದುವೆ ಇರ್ಬೋದು, ಉಪನಯನ ಇರ್ಬೋದು, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಗಳು, ಸತ್ಯನಾರಾಯಣ ಪೂಜೆ ಆದರೂ ಸಹ, ಏನೇ ಶುಭ ಕಾರ್ಯಗಳಾದರೂ ಸಹ ಅಲ್ಲಿ ಲಕ್ಷ್ಮೀಶ ಕವಿಗೆ ಅಗ್ರತಾಂಬೂಲವನ್ನು ಇಕ್ತಕ್ಕಂತಹ ಒಂದು ಕ್ರಮವನ್ನು ಬೆಳೆಸ್ಕೊಂಡು ಬಂದಿದ್ದರು. ಜೈಮಿನಿ ಭಾರತವನ್ನು ಪಠಿಸುವ ಸಂಪ್ರದಾಯವನ್ನು ಆಚರಿಸ್ಕೊಂಡು ಬರ್ತಾಯಿದ್ರು. ಅಲ್ಲದೆ ದೇವರ ಪೂಜೆಯ ಸಮಯದಲ್ಲಿ ಜೈಮಿನಿ ಭಾರತದ ಸ್ತೋತ್ರಗಳ ಪಠಣೆ ನಡೀತಾ ಇತ್ತು. ಲಕ್ಷ್ಮೀಶ ಕವಿ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳ ಗುಂಪಿಗೆ ಸೇರಿರುವುದು ಸಮಾಧಾನದ ಸಂಗತಿ. ಒಂದು ಕಾಲದಲ್ಲಿ ಇಲ್ಲಿ ಪ್ರತಿ ವರ್ಷ ಜೈಮಿನಿ ಭಾರತದ ಗಮಕ ಕಾರ್ಯಕ್ರಮಗಳು ಅವ್ಯಾಹತವಾಗಿ ನಡೀತಾ ಇತ್ತು.
ಅದಕ್ಕೆ ನಾಡಿನಾದ್ಯಂತ ಅನೇಕರು ಬಂದು ಅದರಲ್ಲಿ ಪಾಲ್ಗೊಳ್ತಾ ಇದ್ರು. ಅದನ್ನು ಇವತ್ತಿಗೂ ಸಹ ಅಲ್ಲಿನ ಹಿರಿಯರು ತುಂಬ ಸ್ಮರಣೆ ಮಾಡ್ಕೊಳ್ತಾರೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ದೇವನೂರು ಅಂತಂದರೆ, ಇಲ್ಲಿ ಮುಕುಂದೂರು ಸ್ವಾಮಿಗಳು ಅಂತ ಒಬ್ಬರಿದ್ದರು ಹಿಂದೆ. ಅವ್ರಿಗೆ ಎಷ್ಟು ವರ್ಷ ಆಗಿತ್ತು ಅನ್ನೋದು ಗೊತ್ತಿಲ್ಲ, ಬಹಳ ಪವಾಡ ಪುರುಷರಾಗಿದ್ದರು ಅವರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬಹಳ ದೊಡ್ಡ ಹೆಸರಿರ್ತಕ್ಕಂತಹ ಒಬ್ಬ ಸಾಹಿತಿಗಳು. ಅವರು ಮುಕುಂದೂರು ಸ್ವಾಮಿಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಏಕದಾಗೆಲ್ಲ ಐತೆ ಅಂತ. ಅದು ಎಷ್ಟು ಪ್ರಸಿದ್ಧಿಯಾಗಿದೆ ಅಂತಂದರೆ ಇದುವರೆಗೂ ಎಷ್ಟು ಮುದ್ರಣ ಕಂಡಿದೆಯೋ ಗೊತ್ತಿಲ್ಲ. ಅದರಲ್ಲಿ ಈ ಮುಕುಂದೂರು ಸ್ವಾಮಿಗಳ ಬಗ್ಗೆ ಅನೇಕ ವಿಷಯಗಳನ್ನು ಅವರು ನಮ್ಮ ಗಮನಕ್ಕೆ ತರ್ತಾರೆ, ಅವರ ಬಗ್ಗೆ ವಿವರಗಳನ್ನು ಹೇಳಿದ್ದಾರೆ. ಆದ್ದರಿಂದ ತಾವೂ ಸಹ ಒಂದು ಸರಿ ಎಲ್ಲರೂ ದೇವನೂರಿಗೆ ಭೇಟಿ ನೀಡಿ, ಬಹಳ ಸೊಗಸಾಗಿರ್ತಕ್ಕಂಥ ಸ್ಥಳ ಅದು. ಅಂಥ ಸ್ಥಳ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದು ಬೆಂಗಳೂರಿನಿಂದ 221 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನ ಸಂಪರ್ಕ ಇದೆ. BH ರಸ್ತೆಯಲ್ಲಿ ಬಾಣಾವರದಲ್ಲಿ ಇಳಿದು ಅಲ್ಲಿಂದ 8.5 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ದೇವನೂರನ್ನು ತಲುಪಬಹುದು. ಬಹಳ ಸೊಗಸಾಗಿರ್ತಕ್ಕಂತಹ ಒಂದು ಪರಿಸರದಲ್ಲಿ ಆ ದೇವನೂರಿದೆ. ಅಂಥ ದೇವನೂರನ್ನು ನಾವೆಲ್ಲ ಸಂದರ್ಶಿಸಿ ಒಮ್ಮೆ ನಮ್ಮ ಮನಸ್ಸನ್ನು ಮತ್ತು ಇಡೀ ನಮ್ಮ ಜೀವನವನ್ನು ಪಾವನಗೊಳಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ ಅಂತ ನಾವು ತಿಳಿಸ್ಬೋದು. ಇನ್ನೊಂದು, ಚಿಕ್ಕಮಗಳೂರು ಜಿಲ್ಲೆ ಬಹಳ ವಿಸ್ಮಯಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಎಂಥ ವಿಸ್ಮಯಗಳು! ಒಂದೊಂದು ಸರಿ ಇದು ನಮ್ಮ ವಿಜ್ಞಾನಕ್ಕೆ ಎಡಕದೇ ಇರತಕ್ಕಂತಹ ವಿಸ್ಮಯಗಳು ಸಹ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಅದಕ್ಕೆ ಕಮಂಡಲು ಗಣಪತಿ ದೇವಸ್ಥಾನ ಅಂತ ಕರೀತಾರೆ. ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸುಂದರ ಪರಿಸರದಲ್ಲಿ ಈ ದೇವಾಲಯ ಎಲ್ಲರನ್ನೂ ಸಹ ಆಕರ್ಷಿಸ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಇದು ಕೊಪ್ಪ ತಾಲೂಕಿನ ಕೆಸವೆ ಅಂತಕ್ಕಂಥ ಗ್ರಾಮದ ಒಂದು ಪ್ರಶಾಂತ ತಾಣದಲ್ಲಿ ನೆಲೆ ನಿಂತಿರುವ ಗಣಪತಿ ಬಂದ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ಇದನ್ನು ಕಮಂಡಲ ಗಣಪತಿ ಅಂತ ಯಾಕೆ ಕರೀತಾರೆ? ಬರೀ ಗಣಪತಿ ಅಂತ ಕರಿಬೋದೈತಲ್ಲ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಒಂದು ಉತ್ತರವೂ ಇದೆ. ಇಲ್ಲಿ ಯೋಗ ಮುದ್ರೆಯಲ್ಲಿರ್ತಕ್ಕಂಥ ಗಣಪತಿ ವಿಗ್ರಹದ ಎದುರು ಒಂದು ಕಮಂಡಲಾಕಾರದ ಒಂದು ಕಲ್ಲಿದೆ. ಆ ಕಲ್ಲಿನ ಮಧ್ಯಭಾಗದಿಂದ ನೀರು ಉಕ್ಕಿ ಉಕ್ಕಿ ಹರಿಯುತ್ತದೆ. ಇಲ್ಲಿ ಉಗಮ ಆಗ್ತಕ್ಕಂಥ ನೀರು ಮುಂದೆ ಒಂದು ಕಲ್ಯಾಣಿಯನ್ನು ನಿರ್ಮಿಸಿದರೆ ಆ ಕಲ್ಯಾಣಿಗೆ ನೀರು ಹರಿಸ್ತಾರೆ. ಅನೇಕರು ಅಲ್ಲಿ ಬಂದು ಆ ತೀರ್ಥದ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆನೂ ಇದೆ. ಈ ಕಮಂಡಲು ಗಣಪತಿ ಹಿಂದೆ ಪಾರ್ವತೀ ದೇವಿ ಶನಿ ದೋಷದಿಂದ ಮುಕ್ತಿ ಪಡೆಯೋದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದ್ಲು ಅಂತ ಒಂದು ನಂಬಿಕೆ. ಇಲ್ಲಿ ಬಂದು ಏನು ಮಾಡಿದ್ಲು, ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ಲು. ಗಣೇಶ ಯಾರು? ಪಾರ್ವತಿಯ ಮಗನೇ. ಅಂದರೆ ತನ್ನ ಒಂದು ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಗಣಪತಿಗೆ ಮಾತ್ರ ಇದೆ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡಿದ್ಲು. ಗಣಪತಿಗೆ ಅಭಿಷೇಕ ಮಾಡೋದಕ್ಕೆ ನೀರು ಸಿಗ್ತಿರ್ಲಿಲ್ಲ ಅಲ್ಲಿ. ಅವಾಗ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿದ್ಲು ಪಾರ್ವತಿ. ಆಗ ಬ್ರಹ್ಮ ತನ್ನ ಬಾಣದಿಂದ ಸೀಳಿ ಕಮಂಡಲುವಿನಿಂದ ನೀರು ಚಿಮ್ಮುವಂತೆ ಬಾಡ್ದ ಅಂತ ಒಂದು ಪುರಾಣ ಕತೆ. ಹೀಗೆ ತಾಯಿಯಿಂದಲೇ ಪ್ರತಿಷ್ಠವಾದ ಗಣಪತಿ ಎಲ್ಲರ ಆರಾಧ್ಯ ದೈವವಾಗಿದ್ದಾರೆ. ಹಿಂದೆ ಇಲ್ಲಿ ವಸಿಷ್ಠ ಮುನಿಗಳ ಆಶ್ರಮವೂ ಇತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅನೇಕರು ಶನಿ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದು ಕಮಂಡಲು ಗಣಪತಿಯ ದರ್ಶನವನ್ನು ಮಾಡಿ ಅಲ್ಲಿ ಉದ್ಭವ ಆಗ್ತಕ್ಕಂತಹ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಇಲ್ಲಿ ಇದನ್ನು ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತಲೂ ಸಹ ಹೇಳ್ತಾರೆ. ಇದು ಮುಂದೆ ಬ್ರಾಹ್ಮಿ ನದಿಯಾಗಿ ಮುಂದೆ ಹರಿಯುತ್ತೆ ಅಂತ. ಅಂದರೆ ಬ್ರಹ್ಮನ ಈ ತೀರ್ಥ ಇದನ್ನು ಮಕ್ಕಳಿಗೆ ಕುಡಿಸಿದರೆ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಆಗುತ್ತೋ ಇಲ್ಲೋ ಅದು ನಂಬಿಕೆಯನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಮಂಡಲು ಗಣಪತಿ ಕ್ಷೇತ್ರ ಎಲ್ಲಿದೆ ಅಂತ ಕೇಳ್ಬೋದು. ಅದು ಕೊಪ್ಪ ತಾಲೂಕಿನ ಕೆಸವೆ ಅಂತಕ್ಕಂಥ ಗ್ರಾಮದಲ್ಲಿ ಇದೆ. ಆ ಗ್ರಾಮ ಕೊಪ್ಪದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ. ಅದು ಬೆಂಗಳೂರಿನಿಂದ ಸುಮಾರು 352 ಕಿಲೋಮೀಟರ್ ದೂರ ಆಗುತ್ತೆ. ಬೆಂಗಳೂರಿನಿಂದ ಕೊಪ್ಪಕ್ಕೆ ಬೇಕಾದಷ್ಟು ಬಸ್ಗಳಿದೆ. ಅಲ್ಲಿಂದ ಬೇಕಾದ್ರೆ ಖಾಸಗಿ ವಾಹನದಲ್ಲಿ ಬರ್ಬೋದು, ಇಲ್ಲ ರಿಕ್ಷಾಗಳು ಸಹ ಸಿಗುತ್ತೆ. ಕೊಪ್ಪದಿಂದ ರಿಕ್ಷಾ ಸೌಲಭ್ಯನೂ ಇದೆ. ವರ್ಷ ಪೂರ್ತಿ ಇಲ್ಲಿ ನೀರು ಚಿಮ್ತಾನೇ ಇರುತ್ತೆ. ಆದ್ದರಿಂದ ವರ್ಷದ 365 ದಿನಗಳು ಸಹ ಇದು ಭಕ್ತರಿಗೆ ತೆರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆದರೆ ಈ ದೇವಾಲಯಕ್ಕೆ ಭೇಟಿ ನೀಡಬೇಕಾದ್ರೆ ಸಮಯವನ್ನು ನಾವು ತಿಳ್ಕೋಬೇಕು ಮೊದಲು.
ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ತೆರೆದಿರುತ್ತೆ. ಸಂಕಷ್ಟ ಚತುರ್ಥಿ ಮತ್ತು ವಿಶೇಷ ದಿನಗಳಲ್ಲಿ ಈ ಒಂದು ದೇವಾಲಯ ಹೆಚ್ಚು ಕಾಲ ತೆರೆದಿರೋದನ್ನು ಅಲ್ಲಿ ನಮೂದಿಸಿದ್ದಾರೆ. ಈ ದೇವಾಲಯದಿಂದ ಅಲ್ಲೇ ಹತ್ತಿರದಲ್ಲಿ ಮೃಗವಧೆ ಇದೆ, ಅದನ್ನು ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. ಆಮೇಲೆ ಕಮಂಡಲು ಗಣಪತಿ ದೇವಾಲಯದ ಹತ್ರ ಇನ್ನೂ 2 ಬಹಳ ಮುಖ್ಯವಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅದರಲ್ಲಿ ಒಂದು ಮುಸುರೆ ಕೆರೆ ಅಂತಕ್ಕಂಥದ್ದು, ಅದನ್ನು ಮುಸುರೆ ಹಳ್ಳ ಅಂತಲೂ ಕರೀತಾರೆ. ಇದಕ್ಕೆ ಯಾಕೆ ಮುಸುರೆ ಹಳ್ಳ ಅಂತ ಕರೀತಾರೆ ಅಂದರೆ, ರಾಮಾಯಣ ಕಾಲದಲ್ಲಿ ಸೀತೆ ವನವಾಸ ಮಾಡಬೇಕಾದ್ರೆ ಈ ಕೆರೆಯಲ್ಲಿ ತಾನು ಅಡುಗೆ ಮಾಡಿದ ಪಾತ್ರೆಯನ್ನು ತೊಳಿತಾ ಇದ್ಲಂತೆ. ಅದಕ್ಕೆ ಇದನ್ನು ಮುಸುರೆ ಕೆರೆ ಅಂತ ಕರೀತಾರೆ. ಇದು ಕೊಪ್ಪದಿಂದ ಮೃಗವಧೆ ಕಡೆಗೆ ಹೋಗುವಾಗ 2 ಕಿಲೋಮೀಟರ್ ಅಂತರದಲ್ಲಿ ಕಾಣಸಿಗ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಇದು. ಮತ್ತೊಂದು ಕೆಸವೆ ಜಲಪಾತ. ಈ ಜಲಪಾತ ಬಹಳ ಸೊಗಸಾಗಿರ್ತಕ್ಕಂಥ ಜಲಪಾತ ಇದು. ಸುಮಾರು 30 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇದು ಕೆಸವೆ ಶಾಲೆಯ ಬಳಿ ಇದೆ. ಅಲ್ಲಿ ಹೋಗೋದಕ್ಕೆ ಸ್ಥಳೀಯರ ಮಾರ್ಗದರ್ಶನ ಪಡಿತಕ್ಕಂಥದ್ದು ಅವಶ್ಯಕತೆ ಇದೆ. ಯಾಕೆಂದರೆ ಇದು ಸ್ವಲ್ಪ ಒಳಗೆ ಹೋಗಬೇಕಿದು, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಸಹಾಯವನ್ನು ನಾವು ಪಡಿಬೇಕಾಗತ್ತೆ. ಇದು ಕಮಂಡಲು ಗಣಪತಿ ನಮಗೆ ಇಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಅವಕಾಶವನ್ನು ಒದಗಿಸ್ಕೊಡುತ್ತದು. ಅಲ್ಲಿ ನೋಡೋದಕ್ಕೆ ಪ್ರಶಾಂತವಾದ ಸ್ಥಳ, ಕೆಲ ಕಾಲ ಅಲ್ಲಿ ಕುಟುಂಬದ ಸಮೇತ ಕಾಲ ಕಳೆಯೋದಕ್ಕೆ, ದೇವರ ದರ್ಶನವನ್ನು ಮಾಡೋದಕ್ಕೆ, ತೀರ್ಥ ಪಾನವನ್ನು ಮಾಡೋದಕ್ಕೆ ಬಹಳ ಸೊಗಸಾಗಿರುತ್ತೆ. ಒಂದ್ಸರಿ ನೀವೆಲ್ಲರೂ ಹೋಗಿ ಅದನ್ನು ನೋಡ್ಕೊಂಡು ಬರಬೇಕು. ಬಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.